ಇನ್ನು ಕಾಟೇರ ಟೀಮ್ ಪಾರ್ಟಿ ಕೇಸ್ ಷಡ್ಯಂತ್ರ ದರ್ಶನ್ಗೂ ಕೂಡ ಗೊತ್ತಿದೆಯಾ ಹಾಗಾದ್ರೆ? ಯಾಕಂದ್ರೆ ನಿನ್ನೆ ರಾಕ್ಲೈನ್ ವೆಂಕಟೇಶ್ ಹೇಳಿದಂತಹ ಒಂದು ಮಾತುಗಳಿದೆಯಲ್ಲ, ಯಾರೋ ಷಡ್ಯಂತ್ರ ಮಾಡಿದ್ದಾರೆ, ಅದು ಗೊತ್ತು ನನಗೆ ಯಾರು ಅನ್ನುವಂಥದ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಪೊಲೀಸ್ ಠಾಣೆ ಮೆಟ್ಟಿಲೇರಕ್ಕೂ ಒಂದು ದಿನ ಮುಂಚೆನೆ ಒಂದು ಟ್ವೀಟ್ ಮಾಡಿದ್ರು ದರ್ಶನ್. ಷಡ್ಯಂತ್ರದ ಬಗ್ಗೆ ಟ್ವೀಟ್ನಲ್ಲಿ ಸುಳಿವನ್ನ ಕೊಟ್ಟಿದ್ರು ದರ್ಶನ್. ಸೊ ಹಾಗಾದ್ರೆ ಅವ್ರಿಗೆ ಮುಂಚೆನೆ ಗೊತ್ತಿತ್ತಾ? ಏಳಿಗೆ ಸಹಿಸಲಾರದ ಆತ್ಮೀಯರಿಗೆ ಹೇಳೋದು ಒಂದೇ ಒಂದು ಮಾತು, ನೀವು ಏನೇ ಮಾಡಿದ್ರು ಕೂಡ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಅಥವಾ ಬೇಜಾರು ಕೂಡ ಮಾಡ್ಕೊಳ್ಳೋದಿಲ್ಲ, ನೊಂದ್ಕೊಳ್ಳೋಕ್ಕೂ ಹೋಗೋದಿಲ್ಲ ಅಂಥೇಳಿ ಟ್ವೀಟ್ ಮಾಡಿದ್ರು. ಮೊದಲಿಗೆ ನನ್ನ ಅಭಿಮಾನಿಗಳಿಗೆ, ಅವರೇನು ಸೆಲೆಬ್ರಿಟೀಸ್ ಅಂತ ಏನು ಕರೀತಾರೆ, ನನ್ನ ಸೆಲೆಬ್ರಿಟೀಸ್ಗೆ ಧನ್ಯವಾದಗಳು, ಯಾಕಂದ್ರೆ ನನ್ನ ಸಿನಿಮಾನ ಸಕ್ಸಸ್ ಮಾಡಿದಿರಿ. ನೋಡಿ, ಕಾಟೇರ ಅಭೂತಪೂರ್ವ ಗೆಲುವಿಗೆ ಕಾರಣಕರ್ತರಾಗಿರುವಂತಹ ಸೆಲೆಬ್ರಿಟೀಸ್ಗೆಲ್ಲರೂ ಕೂಡ ಧನ್ಯವಾದ ಅಂತ ಹೇಳ್ತಾರೆ. ನಿಮ್ಮ ಅಭಿಮಾನಕ್ಕೆ ಆಭಾರಿಯಾಗಿದ್ದೀನಿ. ಆದರೆ ಈ ಏಳಿಗೆಯನ್ನು ಸಹಿಸದಂಥವರು ಕೆಲವರು ಆತ್ಮೀಯರು ಅಂತಲೇ ಬರೀತಾರವರು. ನನ್ನ ಪ್ರೀತಿಯ ಆತ್ಮೀಯರಿಗೆ ನಾನು ಹೇಳೋದೊಂದೇ, ನೀವೇನೇ ಮಾಡಿದ್ರು ಕೂಡ ನಾನೇನು ಕೋಪ ಮಾಡ್ಕೊಳ್ಳೋದಿಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ, ನೊಂದ್ಕೊಳ್ಳೋದಿಲ್ಲ, ನೀವೇನು ಮಾಡ್ಕಾದ್ರೂ ನೀವು ಮಾಡ್ಕೊಳ್ಳಿ, ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಹಾಕಿದರು. ಈ ಒಂದು ಪೋಸ್ಟನ್ನು ಏನು ಹಾಕಿದ್ರಲ್ಲ ನಟ ದರ್ಶನ್ ತೂಗುದೀಪ ಅವರು, ಗಮನಿಸ್ಬೋದು ತಾವು, ಅವರ ಫೇಸ್ಬುಕ್ ಪೋಸ್ಟ್ ಇದು ಹಾಕಿರುವಂಥದ್ದು. ಇದು ನಿನ್ನೆ ಅವರು ಸ್ಟೇಟ್ಮೆಂಟ್ ಹೋಗಿ ಕೊಡೋಕ್ಕೂ ಮುಂಚೆ ರಾತ್ರಿನೇ ಮಾಡಿದಂಥ ಒಂದು ಪೋಸ್ಟ್ ಇದು. ಅಂದರೆ ಎಲ್ಲೊಂದು ಕಡೆ ನಟ ದರ್ಶನ್ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ, ಯಾರೋ ನನಗೆ ಆಗದೇ ಇರುವಂಥವ್ರು, ನನ್ನ ಏಳಿಗೆಯನ್ನು ಸಹಿಸದೇ ಇರುವಂಥವ್ರು ಈ ಥರದ ಒಂದು ಪೊಲೀಸ್ ಕೇಸಸ್ಸನ್ನೆಲ್ಲ ಮಾಡಿ ನನ್ನ ವಿರುದ್ಧ ಒಂದು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ದರ್ಶನ್ ಕೂಡ ಹೇಳಿದರು. ಸೊ ನಿನ್ನೆ ಹೊರಗಡೆ ಬಂದಂಥ, ಅಂದರೆ ಸ್ಟೇಷನ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಬಂದಂಥ ರಾಕ್ಲೈನ್ ವೆಂಕಟೇಶ್ ಕೂಡ ಇದೇ ಮಾತನ್ನು ಹೇಳಿದರು. ದರ್ಶನ್ ಸಿನಿಮಾ ಸಕ್ಸಸ್ ಆಗಿದೆ, ಆ ಸಕ್ಸಸ್ ತುಂಬ ಅಭೂತಪೂರ್ವವಾದಂಥ ಒಂದು ಗೆಲುವು ಸಿಕ್ಕಿದೆಯಲ್ಲ ಅನ್ನುವಂಥದ್ದನ್ನು ಸಹಿಸೋಕ್ಕಾಗ್ದೇ ಕೆಲವೊಂದಿಷ್ಟು ಜನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬಟ್ ಯಾರು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ನನಗೆ ಗೊತ್ತು, ಆದರೆ ಈಗ ಹೇಳಲ್ಲ ನಾನು ಅನ್ನೋ ಮಾತುಗಳನ್ನು ರಾಕ್ಲೈನ್ ವೆಂಕಟೇಶ್ ಆಡಿದರು. ಸೊ ಇನ್ನು ದರ್ಶನ್ ಅವರ ಈ ಒಂದು ಪೋಸ್ಟ್ ಏನಿದೆಯಲ್ಲ, ದರ್ಶನ್ ಅವ್ರು ಮಾಡಿರುವಂಥ ಒಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಏನು ಹಾಕಿದ್ರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಆರಂಭವಾಗಿವೆ. ಯಾರು ಮಾಡಿಸಿರ್ಬೋದು ಅಥವಾ ಯಾರು ಮಾಡಿರ್ಬೋದು, ಯಾರಿಗಿದ್ರಿಂದ ಲಾಭ, ಅಥವಾ ದರ್ಶನ್ ಅವ್ರನ್ನ ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ಒಂದಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಅವರು ಕೂಡ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ತಮ್ಮ ಒಂದು ಅನಿಸಿಕೆಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಒಂದು ರೀತಿ ವೈರಲ್ ಆಗ್ತಾ ಇದೆ ಈಗ.